ಸುಮಾ ನಿಂಗೇನು ಆಗಿಲ್ಲ ತಾನೆ? ಇಲ್ಲ ಬಾವ, ಕಟ್ಟಾಕಿದ್ರಲ್ಲ ಚೂರು ಕೈ ಕಾಲು ನೋವ್ತಾ ಇದೆ. ಅಯ್ಯೋ ಪಾಪಿ, ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಈ ಥರ ತೊಂದರೆ ಕೊಟ್ಟಿದ್ಯಲ್ಲ, ನಾಚಿಕೆ ಆಗಲ್ವಾ? ನೀನು ಹೆಣ್ಣ ಇಲ್ಲ ಎಮ್ಮಾರಿನ? ಅವಳು ಮನುಷ್ಯಳ ಅಲ್ಲ ಮಾವ, ರಾಕ್ಷಸಿ. ಬರ್ತಾರ ಕೋಪಕ್ಕೆ ಇವಳೇನ ಗಂಡಾಗಿದ್ರೆ ಇಲ್ಲೇ ಹೊಡೆದು ಊತಾಕ್ಬಿಡ್ತಿದ್ದೆ. ನಮ್ಮ ಸುಮಾ ನಿನ್ಗೆ ಏನು ದ್ರೋಹ ಮಾಡಿದ್ಲು? ಯಾಕೆ ಹಿಂಗೆ ಮಾಡ್ಬಿಟ್ಟೆ? ಎಣ್ಣಿಗೆ ಎಣ್ಣೆ ಸೆತ್ರು ಅನ್ನಂಗೆ ಮಾಡ್ಬಿಟ್ಟಲ್ಲ. ಪಾಪ ನನ್ನ ತಂಗಿ ಏನು ಮಾಡಿದ್ಲು ನಿನಗೆ? ಇವ್ರನ್ನ ನಂಬಿ ಡೀಲ್ ಕೊಟ್ಟಿದ್ದಕ್ಕೆ ನಾನು ಸರಿಯಾದ ಪಾಠ ಕಲಿತೆ. ಅಲ್ಲಮ್ಮ, ಓದೋ ಹುಡುಗಿ ನೀನು ಈ ಥರ ಕಿಡ್ನಾಪ್ ಎಲ್ಲ ಮಾಡಿಸ್ತಿಲ್ಲ, ನಾಚಿಕೆ ಆಗಲ್ವಾ ನಿನಗೆ? ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿಲ್ವಾ ನಿನಗೆ? ಇದು ಇವಳು ಒಬ್ಳೆ ಮಾಡಿರೋ ಕೆಲಸ ಆಗಿರಕ್ಕಿಲ್ಲ, ಇದರಿಂದ ಯಾರ್ದೋ ಕುಮ್ಮಕ್ಕಿರ್ತೈತೆ. ಮೇಡಮ್, ನೀವು ಸರಿಯಾಗಿ ವಿಚಾರಿಸಿದ್ರೆ ಈಸ್ಯ ಏನು ಅಂತ ಆಚೆ ಬರ್ತದೆ. ಏ ಹೇಳು, ಯಾರು ನಿಂಗೆ ಹಿಂಗೆಲ್ಲ ಮಾಡಕ್ಕೆ ಹೇಳಿದ್ದು? ಯಾರ ಮಾತು ಕೇಳ್ಕೊಂಡು ಇಬ್ರು ನೀನು ಕಿಡ್ನಾಪ್ ಮಾಡಿದ್ದು? ಒಳ್ಳೆ ಮಾತಲ್ಲಿ ಹೇಳಿಲ್ಲ ಅಂದರೆ ಸ್ಟೇಷನಿಗೆ ಕರ್ಕೊಂಡೋಗಿ ಬೆಂಡ್ ತೆಗಿಸ್ಬೇಕಾಗುತ್ತೆ. ಹೇಳೋ. ಮೇಡಮ್, ಹೀಗೆಲ್ಲ ಹೇಳಿದ್ರೆ ಇವಳು ಬಾಯಿ ಬಿಡೋದಿಲ್ಲ. ನಿಮ್ಮ ಸ್ಟೈಲಲ್ಲಿ ವಿಚಾರಿಸಿ, ಆವಾಗ ಬಾಯಿ ಬಿಡ್ತಾಳೆ. ಹೇಳ್ತ್ಯಾ ಇಲ್ಲ ಲಾಟಿ ರುಚಿ ತೋರಿಸ್ಬೇಕಾ? ಹೇಳ್ತೀನಿ. ನಾನು ಸಚಿನ್ನ ಲವ್ ಮಾಡ್ತಿದ್ದೆ, ಆದರೆ ಸಚಿನ್ ಸುಮನ ಲವ್ ಮಾಡ್ತಾ ಇದ್ದ. ಸುಮನಿಂದನೇ ಸಚಿನ್ ನಂಗೆ ಸಿಕ್ತಿಲ್ಲ ಅನ್ನೋ ದ್ವೇಷಕ್ಕೆ ನಾನೇ ಅವರಿಬ್ಬರನ್ನ ಕಿಡ್ನಾಪ್ ಮಾಡಿದೆ. ಅಲ್ಲಮ್ಮ, ಯಾರಾದರೂ ಲವ್ ಮಾಡಲಿಲ್ಲ ಅಂತ ಈ ಥರ ಕಿಡ್ನಾಪ್ ಮಾಡೋ ಲೆವೆಲ್ಗೆ ಹೋಗ್ತಾರಾ? ದುಡ್ಡಿನ ದಿಮಾಕ್ ಇರಬೇಕು, ಅದಕ್ಕೆ ಹೀಗೆ ಕೆಟ್ಟ ಕೆಲಸ ಮಾಡಿದಾಳೆ. ಹೆಣ್ಣಿಗೆ ತಾಳ್ಮೆ ಅನ್ನೋದು ಸ್ಯಾನೆ ಮುಖ್ಯ. ನೀನು ಪಿರುತಿ ದಿಟನೆ ಆಗಿದ್ದಿದ್ರೆ ಆ ಹುಡ್ಗ ಒಂದಲ್ಲ ಒಂದಿನ ನಿಂಗೆ ಸಿಕ್ಕಿರೋನು. ಯಾವುದನ್ನೇ ಆಗಿರಲಿ, ಬಲವಂತವಾಗಿ ಪಡ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ರು ಮಕ್ಳಿಗೆ ತೊಂದರೆ ಕೊಡಬಾರ್ದು. ಇಂಥವ್ರಿಗೆಲ್ಲ ಏಟ್ ಹೇಳಿದ್ರು ಬುದ್ಧಿ ಬರಲ್ಲ ಅಕ್ಕ. ದಿಟ್ವಾದ ಪ್ರೀತಿ ಏನು ಅಂತ ಗೊತ್ತಿದ್ರೆ ತಾನೆ. ಇನ್ಮೇಲಾದರೂ ಹೆಣ್ಣಾಗಿ ಬದುಕು, ಅಲ್ಲಿವರೆಗೂ ಜೈಲಲ್ಲಿ ಕೊಳಿ. ಇವಳನ್ನ ಅರೆಸ್ಟ್ ಮಾಡ್ತಿದ್ದೀವಿ, ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡಿ. ಕಾನ್ಸ್ಟೇಬಲ್ ಕರ್ಕೊಂಡು ನಡೀರಿ. ನಾನು ನಿಮ್ಮನ್ನು ಕಾಪಾಡಿದ್ದೀನಿ. ನಾನು ವಾಪಸ್ ಬಂದಮೇಲೆ ನಿಮ್ಮ ಮಾತು ಉಳಿಸ್ಕೋಬೇಕು. ರೇವತಿ, ಬಾ ಹೋಗೋಣ. ತುಂಬ ಥ್ಯಾಂಕ್ಸ್ ಅಪ್ಪ ಕಂಟಿ. ಬರ್ತೀವಿ. ಬಾ ಸಚಿನ್. ಸಾರಿ ಕಣವಿ, ನಿನ್ನ ಬಗ್ಗೆ ಸ್ಯಾನೆ ತೆಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ನೀನು ಸಿಗೋ ಗಂಟ ನಂಗೆ ಉಸಿರೇ ಇರಲಿಲ್ಲ ಕುಸೆ. ನಿನ್ನ ವಿಷಯ ಮುಚ್ಚಿಟ್ಟೆ ಅಂತ ಅಕ್ಕನ ಹತ್ರ ಎಷ್ಟು ಬಯಸ್ಕೊಂಡೆ ಗೊತ್ತಾ ಸುಮಾ? ಸುಮಾ, ನಿಮಗೋಸ್ಕರ ಹುಡುಕಿ ಸಾಕಾಗೋಗಿತ್ತು. ಅವಿ, ಕೆಲ್ಸಕ್ಕೆ ಹೋಯ್ತೀನಿ ಅಂತ ನಮ್ಗಳಿಗೆಲ್ಲ ಕೆಲಸ ಕೊಟ್ಬಿಟ್ಟಲ್ಲ. ನೀನಿಲ್ಲ ಅಂದರೆ ಇಷ್ಟೊಂದು ಟೆನ್ಷನ್ ಆಯ್ತದೆ ಅಂತ ಈಗಲೇ ಕಣವಿ ಗೊತ್ತಾಗಿದ್ದು. ಎಲ್ಲರೂ ನೆನ್ನೆ ಅಕ್ಕನ ಬರ್ತಡೇ ಮಾಡಿದ್ರ, ಕೇಕ್ ತಿಂದ್ರ? ಅಯ್ಯೋ ನಿನ್ನ,
ಪುಟ್ಟವಿ ಮಾಡಿದ ಪುಣ್ಯದಿಂದಲೇ ನಾವೆಲ್ಲ ಪಾರಾಗಿ ಇವತ್ತು ಸುಮ್ಮನ್ನ ಕಾಪಾಡ್ಕೊಳಕ್ಕಾಗಿ. ಹೌದು ಮಾವಯ್ಯ, ಸುಮಾ ಸಿಗೋ ಗಂಟ ನಂಗಂತೂ ತಲೆನೇ ಕೆಟ್ಟೋಗಿತ್ತು. ಸುಮಾ ಸುಮಾ ಯಾಯ್ ನೀನು ಯಾಕಲ ಬಂದೆ? ನಡೀತಾರೆ. ನಿಮ್ಮ ಎಲ್ಲರ ಹತ್ರ ಕ್ಷಮೆ ಕೇಳಕ್ಕೆ ಬಂದಿದ್ದೀನಿ ಅಂಕಲ್. ನನ್ನಿಂದ ನೀವೆಲ್ಲ ತುಂಬ ಕಷ್ಟ ಅನುಭವಿಸಿದ್ರಿ. ಐ ಆಮ್ ರಿಯಲಿ ವೆರಿ ಸಾರಿ. ಲೈ ಬೆಣ್ಣೆ ಬಿಸ್ಕಟ್ಟು, ನೀನು ಅದು ಯಾವುದೋ ಹುಡುಗಿನ ಲವ್ ಮಾಡಿಲ್ಲ ಅಂತ ನಿನ್ನಿಂದ ನಮ್ಮ ಸುಮಾರು ಕಷ್ಟಪಡಂಗಾಯ್ತಲ್ಲ. ನನ್ನ ಮನ್ಸು ತುಂಬ ಸುಮ್ಮನೆ ಇರಬೇಕಾದ್ರೆ ನಾನು ಬೇರೆ ಯಾವುದೋ ಹುಡುಗಿಗೆ ಹೇಗೆ ಓಕೆ ಅಂತ ಹೇಳಲಿ? ಇದ್ರಲ್ಲಿ ಸಚಿನ್ದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಹೋಗ್ಲಿ ಬಿಡಿ. ಅಕ್ಕ, ಸುಮಾಯಲ್ಲಿ ಅವಳು ತುಂಬ ಭಯ ಪಟ್ಟಿರ್ತಾಳೆ, ಅದಕ್ಕೆ ಅವಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಈ ಸುಮ್ಮ ಇಷ್ಟಕ್ಕೆಲ್ಲ ಭಯ ಪಡೋಳೆ ಅಲ್ಲ. ಇದೇನವೇ? ನೆನ್ನೆ ಆಗ್ಬೇಕಿದ್ದಿದ್ದು ಬರ್ತಡೇ ಸೆಲೆಬ್ರೇಷನು ನನ್ನಿಂದ ನಿಂತೋಯ್ತಲ್ಲ ಅಕ್ಕ, ಅದಕ್ಕೆ ಇವತ್ತು ಮಾಡೋಣ ಅಂತ. ಸುಮಾ, you're ಓಕೆ ತಾನೆ? ನಾನು ಪುಟ್ಟಕ್ಕನ ಮಗಳು, ಬಗ್ಗೋ ಮಾತೇ ಇಲ್ಲ. ಬನ್ನಿ ಎಲ್ರು ಅಕ್ಕನ ರಿಲೇಟೆಡ್ ಬರ್ತಡೇನ ಸೆಲೆಬ್ರೇಟ್ ಮಾಡೋಣ. ಇದೇನಿದು ಕಾಳಿ, ಅಕ್ಕನ ಬರ್ತಡೇ ಸೆಲೆಬ್ರೇಟ್ ಮಾಡೋಕೆ ನಿಂಗೆ ಇಷ್ಟ ಅಲ್ವಾ? ಇದೇನು ಹಿಂಗೆ ಕೇಳ್ತೀಯಾ? ಇಷ್ಟನಾ? ಇಷ್ಟ ಬೆಟ್ಟದಷ್ಟೈತೆ. ನೀನು ಹೂ ಅಂದರೆ ಜಮಾಯಿಸೋದೆ. ನನ್ನ ಕೈಕಾಲು ಈಗಲೂ ಭಯದಲ್ಲಿ ನಡುಗ್ತಿದೆ. ನಾಂಡಲ್ಲಾದರೆ ಮನೆಯವರೆಲ್ಲ ಇನ್ನೂ ಟೆನ್ಷನ್ ಆಗೋಗ್ತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ನನ್ನ ಭಯನ ತೋರಿಸ್ಕೋಬಾರ್ದು. ಅಕ್ಕ, ಪುಟ್ಟವ ಇಲ್ಲದೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಇಷ್ಟು ದಿನ ಏನೆಲ್ಲ ಆಯಿತೋ ಅದನ್ನೆಲ್ಲ ಮರೆತು ಇವತ್ತೇ ದಿನ ಶುರುವಾಗ್ತಿದೆ ಅಂತ ಅಂದ್ಕೊಂಡು ಕೇಕ್ ಕಟ್ ಮಾಡಕ್ಕ. ನನ್ನ ತಂಗಿ ಖುಷಿಯಾಗಿರ್ತಾಳೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಕಣವಿ. ಈ ಕೇಕ್ನ ಮೊದಲು ನನ್ನ ತಂಗಿಗೆ ತಿನ್ನಿಸ್ತೀನಿ. ಆ ನವಿ, ಅಲ್ಲ ಕುಸೆ, ಅಕ್ಕನ ಬರ್ಡೇ ಮಾಡಮ್ಮ, ಕೇಕ್ ಕಟ್ ಮಾಡಮ್ಮ ಅಂತ ಹೇಳ್ಬಿಟ್ಟು ಯಾಕವ ಬಿದ್ಬಿಟ್ಟೆ?
ನಂಗೆ ನಿಜವಾಗ್ಲೂ ಏನು ಅಂತ ನಾನು ವಾಪಸ್ ಬಂದಿದ್ದೀನಲ್ಲ. ಯಾವ್ದು ಹೇಳ್ತಿದ್ಯಾವೇ? ಏನೈತೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ಮತ್ತೆ ಬದುಕ್ ಬರ್ತೀನಿ ಅನ್ನೋ ಧೈರ್ಯನೇ ಕಳ್ಕೊಂಬಿಟ್ಟಿದೆ ಅಕ್ಕ. ನನ್ನ ಮನಸ್ಸಲ್ಲಿರೋ ಭಯನ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವೆಲ್ಲರೂ ಎಲ್ಲ ಅಪ್ಸೆಟ್ ಆಗ್ತಿರೋ ಅಂತ ಖುಷಿಯಾಗಿರೋ ಥರ ನಾಟಕ ಮಾಡ್ತಿದ್ದೆ. ನಿನ್ನ ಮನ್ಸಲ್ಲಿ ಈಟು ಒಂದೆಲ್ಲ ನೋವು ಇಟ್ಕೊಂಡು ಮತ್ತೆ ಹೆಂಗವಿ ನಂಗೆ ನಗ್ತಾ ಇದ್ದೆ? ಸುಮಾ ಭಯ ಪಡಬೇಡ, ಇನ್ಮ್ಯಾಗ ನಿಂಗೇನು ಆಗಿಲ್ಲ. ನಿನ್ ಜೊತೆ ನಾವೆಲ್ಲ ಇದೀವಿ ಕಣವಿ, ನಿನ್ಗೇನು ಆಗಕ್ ಬಿಡಕ್ಕಿಲ್ಲ. ಡೋಂಟ್ ವರಿ ಸುಮಾ, ಆ ಸೋನಿಯಾನ್ ಜೈಲ್ಗೆ ಹಾಕ್ಸಿದಾಗಿದೆಯಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಕುಸೆ ನೀನು ಒಂಥರ ಗನ್ ಇದ್ದಂಗೆ, ನಿನ್ನನ್ನು ಯಾರು ಸುಡಕ್ಕಲ್ಲ, ನೀನು ಎಲ್ಲರೂ ಸುಟ್ಟು ಬಿಡ್ತಿ. ಅಲ್ಲಮ್ಮ, ನಿನ್ನೂ ನೋಡಿ ನಾವೆಲ್ಲ ಧೈರ್ಯವಾಗಿದ್ದೀವಿ. ಈಗ ನೀನೇ ಈ ಥರ ಕುಸಿದ್ ಬಿದ್ರೆ ಹೆಂಗಮ್ಮ? ಅವ್ವ ಫೋನ್ ಮಾಡ್ತಾ ಇದ್ದಕ್ಕ. ಯೋಳವ ಹೆಂಗಿದ್ಯಾ? ಅಯ್ಯೋ ನನ್ನ ಕತೆ ಬಿಡು, ನಾನು ಸಂದಾಕಿವ್ನಿ. ನೀವೆಲ್ಲ ಹೆಂಗಿದ್ದೀರ? ನಮ್ಮನೆ ಸಣ್ಣ ಮರಿ ಹಂಗದೆ. ಎಲ್ಲರೂ ಸಂದಾಗವ್ರೆ ಕಣವ. ಅವಳು ಸಂದಾಗವಳೆ. ಯಾಕೋ ಸುಮ್ಮನೆ ಮಾತಾಡ್ಬೇಕು ಅಂತ ಮನ್ಸಾಯ್ತು ಕಣವಿ. ಅಕ್ಕೆ ಫೋನ್ ಮಾಡಿದೆ. ಎಲ್ಲಿ ಅಕ್ಕೋತಿ ಕೈ ಫೋನ್ ಕೊಡು. ಹಲೋ ಅವ್ವ. ಯಾಕವಿ ಧ್ವನಿ ಒಂಥರ ಅದೇ ಏನಾಯ್ತವೆ? ಅವ್ವ ಅದು ಅದು ಅವ್ವ ಅವಳಿಗೆ ಒತ್ತರೆಯಿಂದ ಜ್ವರ, ಅದಕ್ಕೆ ಸಪ್ಪಗೆ ಮಾತಾಡ್ತಾವಳೆ. ಹೌದೇ? ನಾನಿಲ್ಲ ಅಂತ ಜರ್ಕೊಂಡಿರ್ಬೇಕು. ಬಾಯಿ ಮಾತ್ರ ಬೊಂಬಾಯಿ. ಒಂದು ಸಣ್ಣ ತೊಂದರೆ ಅದು ತಡ್ಕೊಳಕ್ಕಿಲ್ಲ. ಪುಕ್ಕಲ್ ಮುಂಡೆದು ಸನ ನಾನು ಬರೋ ತನಕ ಬಸ್ ಜೋಪಾನ ನೋಡ್ಕೊಳ್ಳವಿ ಅವಳ. ಸರಿ ಕಣವ, ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಸರಿ, ನಾನು ಆಮ್ಯಾಕೆ ಫೋನ್ ಮಾಡ್ತೀನಿ. ಹಾಂ ಹಾಂ. ಏಟೇ ಆಗಲಿ ತಾಯಿ ಕರ್ಡ್, ಮಗಳು ದಿಗಿಲು ಪಟ್ಟ ತಕ್ಷಣ ಎಲ್ಲಿ ಫೋನ್ ಮಾಡೋಳು ನೋಡು. ಸುಮಾ ಇಲ್ಲಿ ನೋಡವಿ, ನೀನ್ ಜೀವನ ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗೋದೆ. ನೋಡು ನಿನ್ ಜೊತೆ ನಾವು ಎಲ್ಲರೂ ಇದ್ದೀವಿ. ಇದು ಯಾಯಿಸ್ಯನೋ ಅವಾಗ ತಿಳಿಯೋದು ಬೇಡ. ಹೆಂಡತಿ ಸ್ನೇಹ ಇವತ್ತು ಬರ್ತಾರೆ ನಮ್ಮ ಮಗರ. ಪುಟ್ಟಕ್ಕನ ಮನೇಲಿ ಇಷ್ಟೆಲ್ಲ ಆಗದೆ, ಇವತ್ತು ಅವರೆಲ್ಲಿ ಬರ್ತಾರೆ ಅಳಿ ಅಂದರೆ? ಇಲ್ಲ ರೀ, ಸುಮಾ ಸ್ಯಾನೆ ಗಾಬರಿ ಆಗಿರ್ತಾಳೆ. ಇವರಿಬ್ರು ಅಲ್ಲಿದ್ರೆ ಸಾನಂಗೂ ಗೋಪಾಲ ಹೆಂಗೂ ವಸಿ ಸಮಾಧಾನ ಸಿಗ್ತೈತೆ. ಇವತ್ತಲ್ಲೇ ಇದ್ದು ನಾಳೆಗೆ ಬರಲಿ ಬಿಡಿ. ಇದ್ರೆ ನಂಗೂ ಸಂತೋಷನೇ. ಕೇಳ್ದೆ ಅಟ್ಟೆ. ಅವ್ವ, ಅಣ್ಣಯ್ಯ ಸ್ನೇಹ ಬಂದ್ರು. ಅಯ್ಯಯ್ಯ,
ಇದೆಯೋ ಅನ್ಲ ಕಂಟಿ, ಅಲ್ಲೇ ಇರೋದು ಬಿಟ್ಟು ಇಬ್ರು ಬಂದ್ಬಿಟ್ಟಿದ್ದೀರಿ. ನಾನು ಅಲ್ಲೇ ಇರೋಣ ಅಂತ ಹೇಳ್ದೆ ಅತ್ತೆ, ಇವರೇ ಕರ್ಕೊಂಡು ಬಂದ್ಬಿಟ್ರು. ಇದೇನಿದು, ನಾನೇ ನಿಮ್ಮನ್ನ ಹೇಳ್ಕೊಂಬಂದಂಗೆ ಹೇಳ್ತಿದ್ದೀರಾ? ಸಾನವ್ರು ತಾನೇ ಪರವಾಗಿಲ್ಲ ಹೋಗಿ ಅಂತ ಹೇಳಿದ್ದು. ಬಾಯಿ ಮಾತ್ಗೆ ಹಂಗೆ ಹೇಳಿರ್ತಾಳೆ ಕಲ, ಅದಕ್ಕೆ ಅಂತ ನೀನು ಬಂದೇ ಬಿಡೋದಾ? ಅವ ನಂಗೆ ಬಾಯಿ ಮಾತು ಕೈ ಮಾತೆಲ್ಲ ತಿಳಿಯೋಕ್ಕಿಲ್ಲ. ಅವ್ರು ಹೋಗಿ ಅಂದ್ರೆ ನಾನು ಬಂದೆ ಆಟೆಯ. ಅಯ್ಯ, ಅದಕ್ಕೆ ಯಾಕೆ ಹಂಗೆ ಕಿತ್ತಾಡ್ತೀರಾ? ದೊರೆ ಸುಮಾ ಹುಷಾರಾಗೋಳೆ ತಾನೆ? ಭಯ ಪಟ್ಟೋಳ? ಭಯ ಮಾತ್ರ ಅಲ್ಲ ಅಜ್ಜಿ, ತುಂಬ ಕುಗ್ಗೋಗಿದ್ದಾಳೆ. ಆತಂಕದಲ್ಲಿ ನಾನೇನೋ ಬದುಕ್ತೀನೋ ಇಲ್ವೋ ಅಂತೆಲ್ಲ ಮಾತಾಡ್ತಿದ್ಲು. ಅವಳು ನೋಡಿ ನನಗೆ ತುಂಬ ಬೇಜಾರಾಯಿತು. ಎಲ್ಲರೂ ಸೇರಿಕೊಂಡು ಸುಮಂಗ್ ಧೈರ್ಯ ಹೇಳಬೇಕಿತ್ತು ಸ್ನೇಹ. ಪುಟ್ಟವನೂ ಇಲ್ಲ, ಪಾಪ ಎಷ್ಟು ಹೆದರ್ಕೊಂಡಿದ್ದಾಳೋ ಏನೋ. ಪುಟ್ಟಕ್ಕ ಇಲ್ದೇವಾಗಿದ್ದೆ ಒಳ್ಳೇದಾಯ್ತು. ಅವಳು ಇರುವಾಗ ಯೋನಾನ ಹಿಂಗಾಗಿದ್ದಿದ್ರೆ ಸ್ಯಾನೆ ಕಷ್ಟ ಆಗುವಾಗಿರೋದು. ಮೊದಲೇ ಮಕ್ಕಳ ಮ್ಯಾಕೆ ಪುಟ್ಟಕ್ಕ ಪ್ರಾಣನೇ ಮಾಡ್ಕೊಂಡವಳೆ. ಒಂದಾದ ಮ್ಯಾಕೆ ಒಂದು ಒಬ್ಬೊಬ್ಬರಿಗೆ ಕಟ್ಟ ಬಂದ್ರೆ ಹೆಂಗ್ ತಟ್ಕೋತಾಳೆ ಅವಳು? ಯೋನೋ ನಮ್ಮ ಪುಟ್ಟಕ್ಕ ಕುಲದೇವ್ರಿಗೆ ಹೋಗಿದ್ದಕ್ಕೋ ಯೋನೋ, ಅದ್ಯಾರು ನಮ್ಮ ಸುಮ್ಮಂಗೆ ಯೋನು ಆಗದೆ ಇರಂಗೆ ಮಾಡ್ಕೊಂಡವನು. ಇಷ್ಟಕ್ಕೆ ಕಂಟಕ ಕಳೀತಲ್ಲ ಅಂತ ಸಮಾಧಾನ ಪಟ್ಕೋಬೇಕು. ಮುಂದೆ ಹುಷಾರಾಗಿರವ ಅಂತ ಹೇಳ್ಬೇಕು. ಅದ್ಯಾರೋ ಹುಡುಗಿ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದ್ರಲ್ಲ ಅಣ್ಣಯ್ಯ, ಅವರಿಗೆ ಶಿಕ್ಷೆ ಆಗುತ್ತೆ ಅಲ್ವಾ? ಅರೆಸ್ಟ್ ಆಗೋಳೆ ತಂಗಿವ, ಆಚೆ ಬರ್ದಂಗೆ ಶಿಕ್ಷೆ ಕೊಡಿಸ್ಬೇಕು. ಹಾಂ, ಆಮ್ಯಾಕೆ ಈ ಈಸಿಯ ಪುಟ್ಟಕ್ಕಂಗೆ ಗೊತ್ತಾಗೋದು ಬೇಡ. ಮೊದಲೇ ಮಕ್ಳು ಈಸಿಯಾಗಿ ಸ್ಯಾನೇನೋ ಅಂದ್ಕೊಂಡವಳೆ, ಇದು ಇನ್ನೊಂದು ನೋವಾಗಬಾರ್ದು. ಸರಿ ಕಣವ, ತಿಳಿದಂಗೆ ನೋಡ್ಕೊತೀನಿ. ವಸು, ಇಬ್ರಿಗೂ ಊಟ ಬಡ್ಸವ? ಇಲ್ಲ ಜೆ, ಬೇಡ. ಈಗಿನ ಕಾಲದಾಗೆ ಹೆಣ್ಮಕ್ಳು ಎಲ್ಲ ವಿಚಾರದಾಗೂ ಸ್ಯಾನೆ ಎಚ್ಚರಿಕೆಯಿಂದ ಇರಬೇಕು. ತನ್ನ ಸುತ್ತಮುತ್ತ ಎಂಥ ಜನ ಅವ್ರೆ ಅನ್ನೋದ್ರ ಮ್ಯಾಕೆ ನಿಗಾ ಮಾಡಿಗಿರ್ಬೇಕು. ಸುಮಾ ತುಂಬ ಗಾಬರಿ ಆಗೋಳೆ ಅಂತ ಹೇಳ್ತಾವ್ರೆ. ಅವಳು ಇನ್ನ ಸಣ್ಣವಳು, ತಾಯಿ ಆದವಳು ಅವಳ ಜೊತೆಗಿದ್ದು ಸಾಂತ್ವನ ಹೇಳ್ಬೇಕು. ನೀವು ಯಾಕೆ ಹಿಂಗೆ ಕುಂತಿದ್ರ ನಂಗೆ ಗೊತ್ತಾಯ್ತು. ಕೇಕ್ ಸಿಕ್ಕಿಲ್ಲ ಅಂತ ತಾನೆ? ಆಯ್ತಾಯ್ತು, ಸುಮ್ಕೆ ತಮಾಷೆ ಮಾಡ್ದೆ ಕಣ್ರಿ. ಏನಾಯ್ತು? ಅಲ್ಲಿ ಸುಮ್ಮನೆ ಸಮಾಧಾನ ಮಾಡಿದ್ದಾಯ್ತು, ಈಗ ನೀವಾ? ನನಗೆ 2 ವಿಷಯಕ್ಕೆ ಬೇಜಾರಾಗಿದೆ. ಒಂದು ಸುಮನ್ ವಿಷಯ, ಇನ್ನೊಂದು ನಿಮ್ಮ ವಿಷಯ. ಓ, ಇವ್ರು ಆಯ್ಸಿದ ಬಗ್ಗೆ ಹೇಳ್ತಾವ್ರೆ ಅನಿಸ್ತಿದೆ. ಹೆಂಗಾರ ಮಾಡಿ ಮರ್ಸ್ಬಿಡ್ಬೇಕು. ಸುಮನ್ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಅವಳು ನನ್ನ ಅದ್ನಿ. ನಾನು ಹೆಂಗೆಲ್ಲ ಈ ಸಲ ಧೈರ್ಯದಿಂದ ಡೀಲ್ ಮಾಡ್ತೀನೋ ಅವಳು ಹಂಗೆಯ. ಅವಳು ನಾನು ಬದುಕು ಬರ್ತೀನೋ ಇಲ್ವೋ ಅಂತ ನನಗೆ ಭಯ ಆಗೋಗಿತ್ತು ಅಂತ ಹೇಳಿದ್ಲಲ್ಲ, ಅದು ಕೇಳಿ ನನಗೆ ತುಂಬ ಬೇಜಾರಾಯ್ತು ರೀ. ಸುಮನ್ ಸ್ಥಾನದಲ್ಲಿ ನಾನೇ ಇದ್ದೀನೇನೋ ಅಂತ ಅನ್ನಿಸ್ತು. ಕಂಟಿ ಹೆಂಡತಿಯಾಗಿ ನೀವು ಹಿಂಗೆಲ್ಲ ಯೋಚನೆ ಮಾಡಿದ್ರೆ ಹೆಂಗೆ ಹೇಳಿ? ಹಾಗಲ್ಲ ರೀ, ಆ ದಾಸಪ್ಪ ನನ್ನನ್ನು ಕಿಡ್ನಾಪ್ ಮಾಡಿದಾಗ್ಲೂ ನನಗೂ ಸುಮನ್ ಅಷ್ಟೇ ಭಯ ಆಗೋಗಿತ್ತು ಗೊತ್ತಾ. ನಾನು ನೀವನಲ್ಲ, ಧೈರ್ಯವಾಗಿರಿ. ಇನ್ಮೇಲೆ ಹಂಗೇನೂ ಆಗಿಲ್ಲ. ಸುಮ್ಮನೆ ಆರಾಮಾಗಿರ್ತಾಳೆ, ಸರಿನಾ? ನನ್ನ ಅಷ್ಟು
ಸುಲಭವಾಗಿ ಯಾಮಾರ್ಸೋಕ್ಕಾಗಲ್ಲ. ನಾನು ನಿಮ್ಮ ವಿಷಯಕ್ಕೂ ಬೇಜಾರಾಯಿತು ಅಂತ ಹೇಳಿದೆ. ಅದೇನು ಅಂತ ಕೇಳಿದ್ರಾ? ಇವ್ರು ಯಾಕೋ ಬುಡಂಗ್ ಕಾಣ್ತಿಲ್ವಲ್ಲಪ್ಪ. ಇದನ್ನ ನಾನು ಏನು ಹೇಳಿ ನಿಮ್ಮ ಕೈ ಕಟ್ಟಿದ್ದೆ? ಅದೇ ಅದು ತಾವು ಸಚಿನ್ ಮನೆಗೆ ಹೋದಾಗ ಏನು ಮಾಡಿದ್ರಿ? ಅಕ್ಕನ ಮೇಲೂ ಗೌರವ ಇಲ್ಲ ಅಂತ ಆಯಿತು.